ಇವತ್ತಿನ ಅಮೃತ ಸ್ನಾನವನ್ನು ರದ್ದು ಮಾಡಲಾಗಿದೆ. ನಾನು ಆಗಲೇ ಹೇಳಿದಂತೆ ಪರಿಸ್ಥಿತಿ ವಿಕೋಪಕ್ಕೆ ತೆರಳಿದ ಹಿನ್ನೆಲೆಯಲ್ಲಿ ಅಮೃತ ಸ್ನಾನವನ್ನು ಅಖಾಡಗಳು ರದ್ದು ಮಾಡಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಮೃತ ಸ್ನಾನವನ್ನು ರದ್ದು ಮಾಡಿವೆ ಅಖಾಡಗಳು. ಹಾಗಾಗಿ ತ್ರಿವೇಣಿ ಸಂಗಮದತ್ತ ಆಗಮಿಸ್ತಾ ಇಲ್ಲ ಸಾಧು ಸಂತರು, ನಾಗಾ ಸಾಧುಗಳು ಯಾರು ಕೂಡ. ಶೈವ ಅಖಾಡದವರು ಮೌನಿ ಅಮಾವಾಸ್ಯೆ ಅಮೃತ ಸ್ನಾನವನ್ನು ನಿಲ್ಲಿಸಿದ್ದಾರೆ ಮತ್ತು ಅವರು ಅದನ್ನು ಅಲ್ಲಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮಹಾನಿರ್ವಾಣಿ ನಿರಂಜನಿ ಅಖಾಡದ ಸಂತರು, ನಾಗಸನ್ಯಾಸಿಗಳು ಸ್ನಾನಕ್ಕೆ ಬರ್ತಿಲ್ಲ. ಭಾರೀ ಸ್ತೋಮ ಇರೋದರಿಂದ ಸ್ನಾನವನ್ನು ನಿಲ್ಲಿಸಲಾಗಿದೆ. ಪರಿಸ್ಥಿತಿ ಸುಧಾರಿಸಿದರೆ ಮಾತ್ರ ಅಖಾಡಗಳು ಸ್ನಾನಕ್ಕೆ ಬರ್ತವೆ. ಅಖಾಡ ಪರಿಷತ್ ಅಧ್ಯಕ್ಷ ಶ್ರೀ ಮಹೇಂದ್ರ ರವೀಂದ್ರಪುರಿ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮೊದಲು ಮನವಿ ಮಾಡಿಕೊಂಡಿದ್ದು ಈ ಪುಣ್ಯ ಸ್ನಾನದಲ್ಲಿ ಮೊದಲಿಗೆ ಈ ಅಖಾಡದವರಿಗೆ ಕೊಡಿ ಫಸ್ಟ್ ಸ್ನಾನಕ್ಕೆ, ಆನಂತರ ಜನಸಾಮಾನ್ಯರು ಬನ್ನಿ ಅಂತಂದ್ಬಿಟ್ಟು. ಬಟ್ ಅಲ್ಲಿ ಕ್ರೌಡು ನುಗ್ಗಿಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಈ ಶೈವ ಅಖಾಡದವ್ರು ಏನಿದ್ದಾರೆ, ನಾಗಾ ಸಾಧುಗಳು, ಅಘೋರಿಗಳು, ಅವರೆಲ್ಲರೂ ಕೂಡ ಆ ಕಡೆಗೆ ಬಂದೇ ಇಲ್ವಂತೆ. ಮೊದಲು ಪರಿಸ್ಥಿತಿ ಸುಧಾರಿಸಲಿ, ಅಲ್ಲೆಲ್ಲವೂ ಕೂಡ ತಹಬದಿಗೆ ಬಂದರೆ ಪರಿಸ್ಥಿತಿ, ಆಮೇಲೆ ಬೇಕಾದರೆ ನೋಡೋಣ, ಸದ್ಯಕ್ಕೆ ನಾವು ಯಾರೂ ಹೋಗಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದನ್ನೇ ಸಹಕಾರ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ. ಜನರು ಕೂಡ ಸಹಕಾರ ಕೊಡಬೇಕು. ಗೊತ್ತು, ದೇಶದ ಮೂಲೆ ಮೂಲೆಯಿಂದ ಜನ ಬಂದ್ಬಿಟ್ಟಿದ್ದಾರೆ, ಇವತ್ತು ಪುಣ್ಯಸ್ನಾನ ಮಾಡಬೇಕು, ಶಾಹಿ ಪುಣ್ಯಸ್ನಾನ ಅಂತಂದ್ಬಿಟ್ಟು. ಆಗಿಲ್ಲ. ಹಾಗಾಗಿ ಅಲ್ಲಿ ನುಗ್ಗಲು ಉಂಟಾಗಿದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮ ನೋಡಿ. ಒಂದಷ್ಟು ಸಾವಿರ ಜನಗಳು ಸೇರಿದಾಗಲೇ ಕಾಲು ತುಳಿತಗಳಾಗುತ್ತವೆ. ಅಂಥದ್ರಲ್ಲಿ ಕೋಟಿಗಟ್ಟಲೆ ಜನ ಸೇರಿದಾಗ ಒಂದು ಚೂರು ಆ ಕಡೆ ಈ ಕಡೆ ಯಾರಾದರೂ ಅಲುಗಾಡಿದ್ರೂ ಕೂಡ ನುಗ್ಗಲು ಜಾಸ್ತಿ ಆಗುತ್ತೆ, ತಳ್ಳಾಟ ನೂಕಾಟ ಜಾಸ್ತಿ ಆಗುತ್ತೆ, ಯಾರೋ ಕೆಳಗೆ ಬೀಳ್ತಾರೆ, ಅಲ್ಲಿ ಕಾಲು ತುಳಿತ ಆಗುತ್ತೆ. ಸೊ ಹಾಗಾಗಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಸಾಧ್ಯವಾದಂತಹ ವಿಚಾರ ಇದು. ಸೊ ಹಾಗಾಗಿ ನೋಡಿ, ಈ ಪರಿಪ್ರಮಾಣದ ಜನ, 10 ಕೋಟಿ ಜನ ಒಂದು ದಿನಕ್ಕೆ ಬರ್ತಾರೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ವ್ಯವಸ್ಥೆಗಳು ಮಾಡಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಜನ ಹೆಜ್ಜೆ ಇಡೋಕ್ಕೂ ಜಾಗ ಇಲ್ವಲ್ಲ ಅಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸದ್ಯಕ್ಕೆ ಅಲ್ಲಿರ್ತಕ್ಕಂಥ ಶೈವ ಅಖಾಡದವರು ಪುಣ್ಯಸ್ನಾನ ಮಾಡೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಪರಿಸ್ಥಿತಿ ಕಂಟ್ರೋಲಿಗೆ ಬರುತ್ತಾ ಮಧ್ಯಾಹ್ನದ ವೇಳೆಗೆಲ್ಲ? ಆನಂತರ ಎಲ್ಲವೂ ಕೂಡ ಸುಲಲಿತವಾಗಿ ನಡೆಯುತ್ತಾ, ಅಥವಾ ಇವತ್ತು ಕಂಪ್ಲೀಟಾಗಿ ಈ ಶಾಹಿ ಸ್ನಾನವನ್ನು ರದ್ದು ಮಾಡಬೇಕಾದ ಪರಿಸ್ಥಿತಿ ಇದೆಯಾ, ಹೇಗೆ ಅಂತ? ಅರವಿಂದ್, ಈಗ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರ ಇಡೀ ಶಾಹಿ ಸ್ನಾನ ಅಥವಾ ಅಮೃತ ಸ್ನಾನ ಏನಿದೆ ಇದನ್ನ ಸಂಪೂರ್ಣವಾಗಿ ರದ್ದು ಮಾಡಿದೆ ಅನ್ನುವಂತ ಮಾಹಿತಿಗಳನ್ನ ಸ್ಥಳೀಯ ಆಡಳಿತ ಕೊಟ್ಟಿರುವಂತದ್ದು. ಮತ್ತೆ ಅಖಾಡಗಳ ಮುಖ್ಯಸ್ಥರು ಕೂಡ ಇವತ್ತು ಪುಣ್ಯ ಸ್ನಾನವನ್ನ ಮಾಡದಿರ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಒಂದು ಕಡೆಗೆ ಸುಮಾರು 10 ಕೋಟಿಯಷ್ಟು ಜನರು ಈಗಾಗಲೇ ಪ್ರಯಾಗ್ರಾಜನ್ನ ತಲುಪಿರುವಂತದ್ದು, ಮತ್ತೆ ಎಲ್ಲರೂ ಕೂಡ ತ್ರಿವೇಣಿ ಸಂಗಮದ ಸುತ್ತಮುತ್ತಲೂ ಕೂಡ ಇರುವಂತದ್ದು. ಸಂಜೆವರೆಗೂ ಕೂಡ ಈ ಕ್ರೌಡ್ ಕಡಿಮೆ ಆಗುವಂತ ಯಾವುದೇ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರಲ್ಲ. ಹೀಗಾಗಿ ಇವತ್ತು ನಾಗಾ ಸಾಧುಗಳು ಮತ್ತೆ ಬೇರೆ ಬೇರೆ ಸಾಧು ಸಂತರು ಕೂಡ ಪುಣ್ಯ ಸ್ನಾನವನ್ನ ಏನ್ ಮಾಡ್ಬೇಕಿತ್ತು, ಅವರು ಕೂಡ ಇವತ್ತು ಸ್ನಾನವನ್ನ ಮಾಡಲ್ಲ ಅನ್ನುವಂತ ಮಾಹಿತಿಗಳನ್ನ ಆಯಾ ಅಖಾಡಗಳ ಮುಖ್ಯಸ್ಥರುಗಳು ಕೊಟ್ಟಿರುವಂತದ್ದು. ನೋಡಿ, ಸಹಜವಾಗಿ ಏನಾಗುತ್ತೆ, 14 ಅಖಾಡಗಳಿದಾವೆ. 14 ಅಖಾಡಗಳು ಮೆರವಣಿಗೆ ರೂಪದಲ್ಲಿ ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ.